ಕಟ್ಟಿಲ್ಲ? ಅದೇ 30-50 ಕಟ್ಟಿದ್ದೀವಿ, ಅದಕ್ಕೆ ಟ್ರಾನ್ಸ್ಫರ್ ಮಾಡಿ. ಆಯ್ತು, 30-40 ಅಲೋ ಮಾಡಿದ್ದೇವೆ ನಿನ್ನೆಯಿಂದ. ನಿನ್ನೆಯಿಂದ ಮಾಡಿದ್ವಿ. ಆಯ್ತು, ಅದನ್ನು ಮಾಡ್ತೀವಿ. ಸದ್ಯಕ್ಕೆ ಈಗ ಶುರು ಮಾಡ್ತೀವಿ. ವಿಲ್ ಡೂ ಇಟ್, ಡೋಂಟ್ ವರಿ. ಅಂದ್ರೆ ಎಂತ ಒಂದು ಚಿಕ್ಕ ಪ್ರಾಜೆಕ್ಟ್ ಮಾಡಿದ್ರು ರೋಡ್ ಹಂಗೆ ಪ್ಯಾಥೋಲ್ಸ್ ಆಗಿರುತ್ತೆ, ಮೆಟ್ರೋ ನಡೆದ್ರು ಕೆಳಗಡೆ ಹಲ್ಲ ಪಲ್ಲ ಹಂಗೆ ಇರುತ್ತೆ. ಸೊ ಅಲ್ಲಿ ಬಂದ್ಬಿಟ್ಟು ಟ್ರಾಫಿಕ್ ಅಲ್ಲಿ ಬಂದ್ಬಿಟ್ಟು ಸ್ಲೋ ಆಯ್ತಾ ಇರುತ್ತೆ. ಸೊ ದಟ್ ಬಿಕಮ್ಸ್ ಅ ಹ್ಯೂಜ್ ಪ್ರಾಬ್ಲಮ್. ಸೊ ಯಾವುದೇ ಒಂದು ಕಾಂಟ್ರಾಕ್ಟ್ ಇರಲಿ, ಸ್ಟಾರ್ಟ್ ಫ್ರಮ್ ಎಂಡ್, ಆ ಮೆಟ್ರೋ ಪ್ರಾಜೆಕ್ಟ್ ಸ್ಟಾರ್ಟಿಂಗ್ ಇಂದ ಎಂಡ್ ಇರಲಿಲ್ಲ, ರೋಡ್ ವರ್ಕ್ ಇರಲಿಲ್ಲ, ಸುಮ್ಮನೆ ಡ್ರೈನೇಜ್ ವರ್ಕ್ ಇರಲಿ, ಆ ರೋಡ್ ಬಂದ್ಬಿಟ್ಟು ತಾರ್ ಹಾಕಿ ಮೇಂಟೈನ್ ಮಾಡಬೇಕು. ಲಾಸ್ಟ್ ತನಕ ಒಂದು ಕಾಂಟ್ರಾಕ್ಟ್ ಕಂಪಲ್ಸರಿ ಇದ್ರೆ ಎಲ್ಲೂ ಟ್ರಾಫಿಕ್ ಆಗಲ್ಲ. ಅಂದ್ರೆ ನೀವು ಹೇಳೋದು ಕರೆಕ್ಟ್. ಯಾರು ಮೆಟ್ರೋ ಕೆಲಸ ಮಾಡ್ತಾ ಇದ್ದಾರೆ ಅವರೇ ಮೇಂಟೈನ್ ಮಾಡಬೇಕು ಸರ್. ಅದು ಸ್ಟಾರ್ಟಿಂಗ್ 4 ವರ್ಷ ಆಗಲಿ, 3 ವರ್ಷ ಆಗಲಿ, 3 ತಿಂಗಳಲ್ಲಿ ಮುಗಿಲಿ, ಬಟ್ ದೇ ಶುಡ್ ಮೇಂಟೈನ್ ದಟ್ ತಾರ್ ರೋಡ್. ಅವಾಗ ಬಂದ್ಬಿಟ್ಟು ಎಲ್ಲೂ ಟ್ರಾಫಿಕ್ ಆಗೋದಿಲ್ಲ, ಸ್ಲೋ ಆಗೋದಿಲ್ಲ. ಖಂಡಿತ ನೀವು ಎಲ್ಲಿ ಫಾರಿನ್ ಅಲ್ಲಿ ಹೋಗಿ ನೋಡಿ ಸರ್, ಅದು ಖಂಡಿತ ಬಂದ್ಬಿಟ್ಟು ಅದು ಸ್ಟ್ಯಾಂಡರ್ಡ್. ಅದು ಯಾರೇ ಕಾಂಟ್ರಾಕ್ಟ್ ಇದೆ ಸರ್, ಪಾರ್ಟ್ ಆಫ್ ಕಾಂಟ್ರಾಕ್ಟ್ ಸರ್. I don't know Kannada. No problem, tell me in English. So I we stay in Jayanagar. Our street light is not working since quite some time, and yesterday also we complained. Nobody's come to correct it. Diwali is coming, and close to Diwali. Which is the area? Jayanagar 4th block. Jayanagar 4th block. Which street is that? 7th B9. 7th B9. Okay. We have just worked out the entire Bangalore. We are changing all the street lights into LED lights. Okay. Next 4 months, 5 months, it will be ready. 600 But crores we are allotted. expecting something very basic before Diwali, because as for us Diwali is festival of lights. Immediately we look at it. We start by 7 o'clock. Whole road is so dirty and it's full of filthy things. Stinky road. Small children travel by 7 o'clock. School buses are stuck. Area Phone number? Phone Sir, 97432 97432 488 41 Roshni. So for small children, good morning is like that. So traveling is so We'll difficult. call you back. Sure. We'll call you back. I'll send a team. Yes, They sir. will meet you. ಆ ರೋಡ್ ಮೇಂಟೆನೆನ್ಸ್ ನೀವು ಇಂಡಿಯಾದೇ ಒಂದು ಉದಾಹರಣೆ ಆಗಿ ಮಾಡಿ. ಇಲ್ಲ ಟೆಂಡರ್ ಅಲ್ಲಿ ಇರ್ತದೆ ಸರ್. ಯಾರು ಇಂಡಿಯಾದಲ್ಲಿ ಅದಿಲ್ಲ, ನೀವು ಮಾಡಿ ಸರ್. ಈ ಪ್ರಾಜೆಕ್ಟ್ ಒಳಗಡೆ ಹೋಗೋದು ಯಾವುದು? ಸರ್, ಈ ಟನಲ್ ಪ್ರಾಜೆಕ್ಟ್ ಬಗ್ಗೆ ಒಂದ್ ತಿಳ್ಕೊಳ್ಳಿ. ಎಲ್ಲ ಮೀಡಿಯಾ ಯಾರಿದ್ದಾರೆ ಇಲ್ಲಿ? ಟನಲ್ ಪ್ರಾಜೆಕ್ಟ್ ಏನಾದ್ರು ಹೊರಗಡೆ ಹೋಗ್ತದೆ. ಇವತ್ತು ನಾನು ವಿಸಿಟ್ ಮಾಡ್ತೀನಿ. ಆ ಪ್ಲಾನ್ ನೋಡಿ. ವಿಲ್ ನಾಟ್ ಸ್ಪಾಯ್ಲ್ should not spoil the ಲಾಲ್ಬಾಗ್ environment. ಲಾಲ್ಬಾಗ್ ಒಳಗಡೆ ಯಾವ ಮೆಟ್ರೋನು ಬರೋದಿಲ್ಲ. ಒಂದು ಮೂಲೆಯಲ್ಲಿ ಎಕ್ಸಿಟ್ ಕೊಡ್ತಾ ಇದೀವಿ. ಒಂದು ಮೂಲೆಯಲ್ಲಿ ಎಕ್ಸಿಟ್ ಕೊಡ್ತಾ ಇದೀವಿ ಅಷ್ಟೇ. ಈ ಟ್ರಾಫಿಕ್ ಇಲ್ಲ ಬೇಡ ಅಂತ ಆ ಕಡೆ ಎಕ್ಸಿಟ್ ಕೊಡ್ತಾ ಇದೀವಿ. ನೋಡ್ತೀನಿ. Still I will discuss with you. That is why after all this meeting, ಆ ಸೈಟ್ ನ ವಿಸಿಟ್ ಮಾಡ್ತೀನಿ. ರೋಡ್ ಇಶ್ಯೂನ, ಬಾಟೋಲ್ ಇಶ್ಯೂನ ದೊಡ್ಡದು ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಪ್ರಾಬ್ಲಮ್ ಇದೆ, ಸಮಸ್ಯೆ. ಕರೆಕ್ಟ್ ನೀವು ಹೇಳಿದಂಗೆ ಲಾಂಗ್ ಟರ್ಮ್ ಆಗಿ ಯೋಚನೆ ಮಾಡಿದಾಗ ಟೇಕ್ಸ್ ಟೈಮ್. 2 years ಇನ್ಕನ್ವೀನಿಯನ್ಸ್ ಆದ್ರೂ 25 years ಲಾಂಗ್ ಟರ್ಮ್ ಸೊಲ್ಯೂಷನ್ ಸರ್. ನೀವು ಮಾಡಿರೋ ಸೌತ್ ನಟ್ಕಲ ಪಕ್ಕದಲ್ಲಿ ಹೋಗಿ ಇವತ್ತಿನ JC ರೋಡ್ ಇನ್ನು 25 ವರ್ಷ ಏನೂ ಆಗಲ್ಲ. ಬಟ್ 6 ತಿಂಗಳ ಸಮಸ್ಯೆ ಇದೆ. ಅವೇರ್ನೆಸ್ ಯಾರಿಗೂ ಇಲ್ಲ. ದೇ ಆರ್ ಅಟ್ಯಾಕಿಂಗ್ ಆನ್ ಸೋಷಿಯಲ್ ಮೀಡಿಯಾ. ನಮ್ಮಲ್ಲಿ ಸರ್ ಆಸ್ ಅ ಸಿಟಿಸನ್ ಲೇನ್ ಡಿಸಿಪ್ಲಿನ್ ಇಲ್ಲ ಸರ್. ಸೊ ಆ ಅವೇರ್ನೆಸ್ ಬರಬೇಕಂದ್ರೆ ಸರ್, ದೋಸ್ ಆರ್ ಇನ್ ಮೀಡಿಯಾ, ಪೊಲಿಟಿಷಿಯನ್ಸ್ ಇರ್ಬೋದು ಅಥವಾ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್ ಅವರು ಆ ಲೇನ್ ಡಿಸಿಪ್ಲಿನ್ ನಾವು ತರಲಿಲ್ಲ ಅಂದ್ರೆ ಸರ್, ಸಿವಿಕ್ ಸೆನ್ಸ್ ಅಂತ ಕರಿತೀವಿ. 50% ಆಫ್ ದಿ ಟ್ರಾಫಿಕ್ ಪ್ರಾಬ್ಲಮ್ ಈಸ್ ವಿತ್ ಇನ್ ಅಸ್, ನಾಟ್ ಆನ್ ಪಾಟೋಲ್, ನಾಟ್ ಆನ್ ಬ್ಯಾಡ್ ರೋಡ್ಸ್. ಬ್ಯಾಡ್ ರೋಡ್ಸ್ ಆರ್ ಟುಡೇ. ಅದ್ರ ಬಗ್ಗೆ ಅವೇರ್ನೆಸ್ ಬಗ್ಗೆ ಏನಾದ್ರು ಮಾಡಿದ್ರೆ ಸರ್ ನಾವು ನಮಸ್ಕಾರ ಸರ್. ಆಮೇಲೆ ಸರ್ ಒಂದು ನಿಮಿಷ ಸರ್, ಸ್ಕೂಲ್ಸ್ ಅಲ್ಲಿ ಸರ್ CBD ಅಲ್ಲಿ ಸೆಂಟ್ ಜೋಸೆಫ್ ಹತ್ರ, ಸೋಫಿಯಾ ಹತ್ರ, ಬಿಷಪ್, ಕ್ರೈಸ್ಟ್, ಕಾರ್ಮಲ್ ಎಲ್ಲ ಒಳಗಡೆ ತುಂಬಾ ಜಾಗ ಇದೆ. ಹಾಫ್ ಆಫ್ ದಿ ರೋಡ್ ಇವ್ರದೇ ಸರ್ ಗಾಡಿ, ಟೆಂಪೋ ಟ್ರಾವೆಲರ್, ಬಸ್. ಅರ್ಲಿ ಮಾರ್ನಿಂಗ್ ಅಲ್ಲ ಸರ್, ಮಧ್ಯಾಹ್ನ 3:30 ಬಿಟ್ಟು ಹೋಗ್ಲಿ. ನಿಮ್ದು ಇಡೀ ಸುತ್ತಮುತ್ತ CBD ಟ್ರಾಫಿಕ್ ಕಡಿಮೆ ಆಗ್ಬೇಕಂದ್ರೆ ಸರ್, ಈ ಸ್ಕೂಲ್ಗಳು ದೇ ಹ್ಯಾವ್ ಟು ಅಲೋ ದ ಬಸ್ಸಸ್ ಇನ್ಸೈಡ್. ಸರ್ 5-star ಹೋಟೆಲ್ ಆಟಿಟ್ಯೂಡ್ ನೋಡಿ, ಒಂದು ಕಾರ್ ಪಾರ್ಕಿಂಗ್ ಆಚೆ ಕಡೆ ಇರಲ್ಲ ಸರ್. JW ಮ್ಯಾರೆಟ್ ಇರಲಿ, ITC ಇರಲಿ, ನಾಳೆ ಶಾಂಗ್ರಿಲ್ ಅಲ್ಲಿ ಎವ್ರಿ ಕಾರ್ ಇಸ್ ಗೋಯಿಂಗ್ ಇನ್ಸೈಡ್ ದಿ ಪ್ರಿಮೈಸಸ್. ಸ್ಕೂಲಲ್ಲಿ ಅದು ಆಗ್ತಾ ಇಲ್ಲ. CBD ನಲ್ಲಿ ಇರೋ ಸ್ಕೂಲ್ ಸರ್ ಮೇಜರ್ ಸುಮಾರು ಕಡೆ ಪ್ರೊವೈಡ್ ದ ಪಾರ್ಕಿಂಗ್. ದೇ ಶುಡ್ ಪ್ರೊವೈಡ್ ದ ಕಾರ್ ಇನ್ಸೈಡ್ ಸರ್. ಫ್ರೀ ಲೆಫ್ಟ್ ಟರ್ನ್ ಅನ್ನೋದು ಸುಮಾರು ಕಡೆ ಕೊಡೋದಿಲ್ಲ ಸರ್. ಫ್ರೀ ಲೆಫ್ಟ್ ಟರ್ನ್ ಪೊಲೀಸರು ಅದನ್ನ ಒಂದು ಸರ್ವೆ ಮಾಡಿ ಫ್ರೀ ಲೆಫ್ಟ್ ಟರ್ನ್ ಕೊಟ್ರೆ ಟ್ರಾಫಿಕ್ ಅಲ್ಲಿ ಎಲ್ಲೂ ನಿಲ್ಲೋದಿಲ್ಲ. ಫ್ರೀ ಲೆಫ್ಟ್ ಟರ್ನ್ ಹಂಗೆ ನಿಲ್ಸ್ಕೊಂಡ್ ಬಿಡ್ತಾರೆ, ಟ್ರಾಫಿಕ್ ಪೈಲಪ್ ಆಗೋಗ್ಬಿಡುತ್ತೆ. ಆ ಕಾರ್ನರ್ ಬಿಲ್ಡಿಂಗ್ ಏನಾದ್ರು ನೀವು ಅಕ್ವೈರ್ ಮಾಡೋ ತರ ಇದ್ರೆ ಫ್ಲೈಓವರ್ ಕಟ್ ಅವಶ್ಯಕತೆ ಇರೋದಿಲ್ಲ. ಆರಾಮಾಗಿ ಗಾಡಿಗಳು ಲೆಫ್ಟ್ ಹೋಗ್ಬಿಟ್ರೆ ಸ್ಟ್ರೈಟ್ ಹೋಗೋ ಗಾಡಿಗಳಿಗೆ ಜಾಗ ಇರುತ್ತೆ, ಹೋಯ್ತಾ ಇರುತ್ತೆ. ಸೊ ಸಿಂಪಲ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಎಲ್ಲ ಕ್ಲಿಯರ್ ಆಗುತ್ತೆ.